ವೆಲ್ಕಮ್ ಟು ಇಂಡಿಯನ್ ಅವಕಾಡೋ ನರ್ಸರಿ. ಇವತ್ತು ನಾವು ಇದ್ವಿ ನಮ್ಮದು ಮದರ್ ಪ್ಲ್ಯಾಂಟ್ ಬ್ಲಾಕಲ್ಲಿದ್ದೀವಿ. ಎಲ್ಲರೂ ಅವಕಾಡೋ ಫ್ರೂಟ್ ಅವಕಾಡೋ ಫ್ರೂಟ್ ಬಂದಾಗ ಸೈಜ್ ಬರಲ್ಲ ಆ ಥರ ಎಲ್ಲ ಇದು ಮಾಡೋರು ತುಂಬ ಜನ ಇರ್ತಾರೆ. ಇದರಲ್ಲಿ ಇರೋ ಒಂದು ಫ್ರೂಟ್ ಬಂದುಬಿಟ್ಟು ಅರೌಂಡ್ 200 300 ಗ್ರಾಮ್ಸ್, ಅರೌಂಡ್ ಇದು 300 ಗ್ರಾಮ್ಸ್ ಗಂಟ ಬರ್ತಾ ಇದೆ. ಇದು ಏನಕ್ಕೆ ಈ ಥರ ಫ್ರೂಟಿಂಗಲ್ಲಿ ಏನಾದರೂ ವೇರಿಯೇಷನ್ ಏನಕ್ಕೆ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈಗ ನಮ್ಮ ಹತ್ರ ಇರುವಂಥ ಫ್ರೂಟ್ಗಳು ನೋಡಿ ಒಳ್ಳೆ ಸೈಜ್ ಇದೆ, ಅರೌಂಡ್ ಮೋರ್ ದೆನ್ 200 ಗ್ರಾಮ್ಸ್ ಬರುತ್ತೆ. ಈ ಫ್ರೂಟಲ್ಲಿ ಅರೌಂಡ್ 200 ಗ್ರಾಮ್ಸ್ 220 ಗ್ರಾಮ್ಸ್ ಎಲ್ಲ ಬರುತ್ತೆ. ನಾನು ಲಾಸ್ಟ್ ಒಂದು ಫುಲ್ ಫಾರ್ಮೆಟ್ ವೀಡಿಯೋದಲ್ಲಿ ನಮ್ಮದೊಂದು ಫ್ರೂಟ್ದು ಸೈಜನ್ನು ನಾನು ಡೈರೆಕ್ಟಾಗಿ ಲೈವ್ ಆಗಿ ವೆಯ್ಟ್ ಮಾಡಿ ತೋರಿಸಿದ್ದೀನಿ. ಇದು ಏನಕ್ಕೆ ಈ ಥರ ಆಗುತ್ತೆ ಅಂದರೆ ಪ್ರಾಪರಾಗಿ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡೋದಿದ್ದಾಗ ಮಾತ್ರ ನಿಮಗೆ ಫ್ರೂಟಿಂಗಲ್ಲಿ ನಿಮಗೆ ಸೈಜ್ ವೇರಿಯೇಷನ್ ಅಥವಾ ತುಂಬ ಸೈಜ್ ಕಡಿಮೆ ಬರೋ ಚಾನ್ಸಸ್ ಇರುತ್ತೆ. ಇದು ಅರೌಂಡ್ 300 ಗ್ರಾಮ್ಸ್ ಇರುತ್ತೆ ಇದು ಫ್ರೂಟ್ ಅರೌಂಡ್. ನಾವು ನಾರ್ಮಲಾಗಿ ಅವಕಾಡೋ ನಾವು ಹೇಳುವುದೇ ಒಂದು 200 250 ಗ್ರಾಮ್ಸ್ ಅಂತ. ಸಮ್ ಫ್ರೂಟ್ಗಳು ನಿಮಗೆ ದೊಡ್ಡ ಸೈಜಲ್ಲಿ ಬರುವ ಚಾನ್ಸಸ್ ಇರುತ್ತೆ. ಅದು ಏನು ಮಾಡಬೇಕು ಅಂದರೆ ರೈತರು ಫ್ಲವರಿಂಗ್ ಜಾಸ್ತಿ ಆದಾಗೂ ಸ್ವಲ್ಪ ಒಂದು 50% ಡ್ರಾಪ್ ಮಾಡಿದಾಗ ಉಳಿದಿರೋ 50% ಫ್ರೂಟು ನಿಮಗೆ ಒಳ್ಳೆ ಸೈಜ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಕಂಪ್ಲೀಟ್ ಫ್ಲವರಿಂಗ್ ಬಿಟ್ಟಾಗ ಸೈಜ್ ಬರಲ್ಲ, ಫ್ರೂಟ್ ಯಾವುದೇ ಕಾರಣಕ್ಕೂ ಸೈಜ್ ಬರಲ್ಲ, ಸ್ಮಾಲ್ ಸೈಜ್ ಆಗುತ್ತೆ ಮತ್ತು ಡ್ರಾಪಿಂಗ್ ಆಗುತ್ತೆ. ನೀವು ಕರೆಕ್ಟಾಗಿ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂದರೆ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಹೆಚ್ಚಿರುತ್ತೆ. ಇದೇ ರೀತಿ ಅವಕಾಡೋಗೆ ಸಂಬಂಧಪಟ್ಟಂಥ ಎಲ್ಲ ಅಪ್ಡೇಟ್ಸ್ನ ನಮ್ಮದು ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ರೈತರು ಇದನ್ನು ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.